ಅಂತ ಏನಿದು ಗಂಭೀರವಾದ ಆರೋಪ. ಬಹಳ ಗಮನ ಕೊಟ್ಟು ನೋಡ್ಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಕನ್ನಡ ನಿಜವಾದ ಯಾರಿಂದ ತೊಂದರೆ ಐತಪ್ಪ ಅಂದ್ರೆ ಈ ನಮ್ಮ ಸರ್ಕಾರಗಳಿಂದ ಅಂತ. ಯಾಕಂದ್ರೆ ಸಿಕ್ಕಾಪಟ್ಟೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾ ಹೋಗ್ತಾ ಇದ್ದಾರೆ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ. ಒಂದೆಡೆ ಸಾಲು ಇಂಗ್ಲೀಷ್ ಶಾಲೆಗಳನ್ನು ತೆರೆಯುತ್ತಿತ್ತು, ಒಂದೆಡೆ ಸಾಲು ಇಂಗ್ಲೀಷ್ ಶಾಲೆಗಳನ್ನು ತೆರೆಯುತ್ತಿತ್ತು, ಮತ್ತೊಂದೆಡೆ ಕನ್ನಡ ಉಳಿಸಿ ಎಂದು ಹೇಳುವ ಸರ್ಕಾರದಿಂದಲೇ ಕನ್ನಡ ಭಾಷೆಗೆ ಅಪಾಯವಿದೆ. ನೋಡ್ರಿ ಎಂಥ ಒಂದು ಗಂಭೀರವಾದ ಮಕ್ಕಳಿದ್ದಾರೆ ಅಂಜಿ ಅವರಂದ್ರೆ. ಯಾರಿಂದ ಅಪಾಯ ಇರಲಿ, ಸರ್ಕಾರದಿಂದ. ಒಂದು ಕಡೆ ಕನ್ನಡ ಕರೀರಿ ಅಂತ ಹೇಳ್ತದೆ, ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತ ಹೇಳ್ತದೆ, ಬೋಧನೆ ಮಾಡ್ತದೆ. ಎಷ್ಟೋ ಕನ್ನಡ ಕರೀರಿ ಅಂತ ಹೇಳೋ ಅವ್ರ ಮಕ್ಕಳು ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಅಂದಾಗ ಕನ್ನಡ ಹೆಂಗೆ ಉಳಿತದ್ರಿ ಅಂತ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಾತು ನಾವು ಸೇರಿಸ್ಬೇಕಾಗಿದೆ. ಹೌದು, ಇಂಗ್ಲೀಷ್ ಮೀಡಿಯಂ ತೆಗೆಯೋ ಜೊತೆಗೆ ಶಿಕ್ಷಣ ಪ್ರೈವೇಟೈಸೇಷನ್ ಮಾಡಿದವ್ರು ಇವತ್ತು ನಾವು ಟೀಕಿಸ್ಬೇಕಾಗಿದೆ. ನಿಜವಾಗಿಯೂ ಶಿಕ್ಷಣ ಪ್ರೈವೇಟೈಸೇಷನ್ ಮಾಡಬೇಕಾಗಿತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ ಇದ್ರ ಜೊತೆಗೆ. ಯಾಕಂದರೆ ನೋಡ್ರಿ, ಈ ಪ್ರೈವೇಟೈಸೇಷನ್ ಆಯ್ತಪ್ಪ ಅಂದ್ರೆ ತಮ್ಮ ಉಳಿವಿಗಾಗಿ ಅವ್ರು ಇಂಗ್ಲೀಷ್ ಮೀಡಿಯಮ್ಮು ಮತ್ತೇನೋ ಮಾಡೋದು ಸಹಜದ. ಮತ್ತು ಸಾಕಷ್ಟು ಅಲ್ಲಿ ನಾವು ಶಿಸ್ತು ಕಲಿಸ್ತೀವಿ ಮಾಡ್ತೀವಿ ಅಂತ ಪ್ರಚಾರ ಮಾಡೋ ಜೊತೆಗೆ ಸರ್ಕಾರಿ ಶಾಲೆಗೆ ಹೋಗುತ್ತಿರುವಂಥ ಮಧ್ಯಮ ವರ್ಗದ ಕೆಳ ಮಧ್ಯಮ ವರ್ಗದ ಜನರನ್ನು ಆಕರ್ಷಿಸಿ ತಮ್ಮ ಸ್ಕೂಲ್ಗಳಿಗೆ ಆ ಸ್ಕೂಲಿಗೆ ಬರಬೇಕಾಗಿದ್ದರೆ ಕನ್ನಡ ಮಾಧ್ಯಮದಲ್ಲಿ ಬರೋಕ್ಕೆ ಕಳಿಸೋದಿಲ್ಲ ತಂದೆ ವಿಶೇಷವಾಗಿ. ಯಾಕಂದ್ರೆ ಇಂಗ್ಲೀಷ್ ಬಂದ್ರೆ ನಮ್ಮ ಮಗ ಎಲ್ಲಾದರೂ ನೌಕರಿ ಮಾಡ್ತಾನಪ್ಪ, ಕನ್ನಡ